ನಮಸ್ತೆ ವೀಕ್ಷಕರೇ, ಶಿವಪುರದಲ್ಲಿ ಶಿವ ಅನ್ನೋ ಹೆಸರಿನ ಒಂದು ಶಿವಕುಮಾರ ಸ್ವಾಮಿ ಕಟ್ಟಿಸ್ಕೊಟ್ಟಿರುವಂಥ ಚೌಟ್ರಿ ಅಥವಾ ಸಮುದಾಯ ಭವನ ಏನಿದೆಯಲ್ಲ, ಅಲ್ಲಿ ಪ್ರತಿದಿನವೂ ಸಹ ಯೋಗವನ್ನು ಅಭ್ಯಾಸ ಮಾಡ್ತಿದ್ದಾರೆ. ಅವರ ಶಿಸ್ತು ಯಾವ ರೀತಿ ಇರುತ್ತೆ ಅಂತಂದರೆ, ಪ್ರತಿಯೊಬ್ಬರು ಸಹ ಯೋಗ ಮ್ಯಾಟನ್ನು ಬಳಸಿನೇ ಯೋಗ ಮಾಡ್ತಾರೆ. ಯಾವ ರೀತಿ ರೂಢಿಸ್ಕೊಂಡಿದ್ದಾರೆ ಅಂತಂದರೆ, ಅವರ ಜೀವನ ಶೈಲಿಯಲ್ಲಿ ಸಹ ಎಲ್ಲ ಶಿಸ್ತಿನ ಒಂದು ಅದು ಪ್ರತಿಯೊಂದು ಕಡೆಯೂ ಸಹ ಒಂದು ಶಿಷ್ಟಾಚಾರ ಸಂಸ್ಕಾರವನ್ನು ಬೆಳೆಸೋದಕ್ಕೆ ಅದು ಸಹ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ಬೆಳಗ್ಗೆ ಒಂದು 5 ಕಾಲದಿಂದ ನಾವು ಪ್ರಥಮವಾಗಿ ಲೂಸಿಂಗ್ ಎಕ್ಸಸೈಸ್ಗಳನ್ನು ಮಾಡ್ತೀವಿ. ಆಮೇಲೆ ಆಸನಗಳನ್ನು ಮಾಡ್ತೀವಿ. ಆಮೇಲೆ ನಾವು ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಇದರಿಂದ ನಮಗೆ ತುಂಬ ರಿಲ್ಯಾಕ್ಸೇಷನ್ನು ಮತ್ತು ಮನೇಲಿ ಎಷ್ಟೇ ಕೆಲಸ ಒತ್ತಡಗಳಿದ್ದು ಮೆಂಟಲಿ ರಿಲ್ಯಾಕ್ಸ್ ಆಗಿರುತ್ತೆ. ಫಿಸಿಕಲಿ ಆಕ್ಟಿವಿಟಿ ಇರೋದ್ರಿಂದ ದಿನನಿತ್ಯ ಹೀಗೆ ಆಕ್ಟಿವ್ ಆಗಿರ್ತೀವಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಆ್ಯಕ್ಚುಲಿ ನಮ್ದೊಂದು ಗ್ರೂಪ್ ಇದೆ, ಶಿವಪುರ ಪಾರ್ಟಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ಫ್ರೆಂಡ್ಸ್ ಕೇಳ್ತಾರೆ, ಎಷ್ಟು ಆಕ್ಟಿವ್ ಆಗಿರ್ತೀಯ ಡೈಲಿ, ಎಷ್ಟೊಂದು ಕೆಲಸ ಇರುತ್ತೆ ನಿಮ್ಮ ಮನೇಲಿ, ಎಷ್ಟೊಂದು ಹೇಗಿರ್ತೀಯ ಅಂತ. ಇದಕ್ಕೆಲ್ಲ ನನಗೆ ಸ್ಪಿರಿಟೇ ಯೋಗ, ಧ್ಯಾನ ಮತ್ತು ಮಂತ್ರ ಇದೆಲ್ಲ. ಮತ್ತು ಇವರೆಲ್ಲ ನನ್ನ ಫ್ರೆಂಡ್ಸ್ಗಳು ಮತ್ತು ಅಕ್ಕ ತಂಗಿರು ಅಣ್ಣಗಳು ಇವರೆಲ್ಲ ಜೊತೆ ಇರೋದ್ರಿಂದ ಒಬ್ಬರಿಂದ ಮೋಟಿವೇಶನ್ ಮಾಡ್ಕೊಂಡು ನಾವು ಯಾರೇ ಒಬ್ಬರು ಮೊದಲು ಬಂದರೂ ನಾವು ಎಲ್ರಿಗೂ ಫೋನ್ ಮಾಡ್ಕೊಂಡು ಎಲ್ಲರೂ ಬರೋವರೆಗೂ ಬಿಡಲ್ಲ. ಬಂದಮೇಲೆ ಎಲ್ರೂ ಶುರು ಮಾಡಿ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಇದು ಮಾಡೋಣ, ಇನ್ನೂ ಎಲ್ಲರೂ ಖುಷಿಯಾಗಿರ್ತೀವಿ. ಇದರಿಂದ ನನಗೆ ಥೈರಾಯ್ಡ್ ಇತ್ತು. ಮೊದಲು 50 mg ಟಾಬ್ಲೆಟ್ಸ್ ತೊಗೊತಾ ಇದ್ದೆ. ಇವಾಗ ಇಲ್ಲಿ ಬಂದ ಮೇಲೆ 25 ಕೊಟ್ಟಿದ್ರು ಡಾಕ್ಟ್ರು. ಆಮೇಲೆ ಹೇಳ್ತಾ ಇದ್ರು 12.5 ಸಾಕಾಗುತ್ತೆ, ತುಂಬ ಕಡಿಮೆ ಆಗಿದೆ, ಏನು ಮಾಡ್ತಿದ್ದೀರಾ, ಇದರಿಂದ ಹೇಗೆ ಉಪಯೋಗ ಹೇಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳ್ದೆ, ಡೈಲಿ ಯೋಗ ಮಾಡ್ತಾ ಇದ್ದೀನಿ, ವಾಕ್ ಮಾಡ್ತಾ ಇದ್ದೀನಿ, ಮತ್ತು ನ್ಯಾಚುರಲ್ ಆಗಿ ಸಿಗೋಂಥದ್ದು ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ಗಳು ಮತ್ತು ವೆಜಿಟೇಬಲ್ಸ್, ಇದೆಲ್ಲ ನಂದು ಡೈಲಿ ನಂದು ಇಂಟೇಕ್ ಏನಿದೆ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಇವರು ಪ್ರಸನ್ನ ಕುಮಾರ್ ಅಂತೇಳಿ, ನನಗೆ ಇವರೇ ಇನ್ಸ್ಪಿರೇಷನ್. ಇವರು ಯಾವಾಗಲೂ ಅಷ್ಟೇ ಹೇಳ್ತಾ ಇದ್ರು, ನಾವು ಶಿಸ್ತಿನ ಬದ್ಧವಾಗಿ ನಮ್ಮ ಜೀವನ ನಡೆಸ್ತಾ ಇದ್ರೆ ನಮ್ಮ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. 100%. ಹಾಗಾಗಿ ನಾನು ಯೋಗನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು. ಸರ್, ನೀವು ಇಲ್ಲಿ ಪ್ರತಿನಿತ್ಯ ಯೋಗ ಇದರಲ್ಲಿ ಪಾಲ್ಗೊಳ್ತಿದ್ದೀರಾ? ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ಬೇಸಿಕಲಿ ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ನಾನು ಇಲ್ಲಿ ಊರಿಗೆ ಬಂದುಬಿಟ್ಟು ಇವಾಗ 3 ವರ್ಷ ಆಯಿತು. ಮೊದಲೆಲ್ಲ ನಾನು ಸಿನ್ಸ್ ಫ್ರಮ್ 24 ವರ್ಷದಿಂದ ನಾನು ಯೋಗ ಮಾಡ್ಕೊಂಬರ್ತಾ ಇದ್ದೀನಿ. ಒಳ್ಳೆಯದು ಸರ್. ಚಿಕ್ಕದಿಂದಲೇ ಫಸ್ಟ್ 8th ಸ್ಟ್ಯಾಂಡರ್ಡಿಂದಲೂ ನಾನು ಕಲಿತಾ ಇದ್ದೀನಿ ಯೋಗದ ಬಗ್ಗೆ ಏನು ಅಂತೇಳಿ. ಅವತ್ತೇ ನನಗೊಂದು ಸ್ಲೋಗನ್ ಇತ್ತು, ಎ ರೈಸಿಂಗ್ ಮ್ಯಾನ್ ಆಲ್ವೇಸ್ ಗೆಟ್ ಅಪ್ ಬಿಫೋರ್ ದ ರೈಸಿಂಗ್ ಸನ್. ಯಾರು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಯಾರು ಹೇಳ್ತಾರಲ್ಲ, ಅವನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ತಾನೆ ಅಂತೇಳಿ ನನ್ನ ಹಿರಿಯರು, ನನಗೆ ಮಾಸ್ಟರ್ಗಳು ಮೊದಲಿಂದ ಹೇಳ್ತಾ ಇದ್ರು. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಬರ್ತಾ ಇದ್ದೀನಿ. ಅದನ್ನು ಸ್ಟಿಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊರಲ್ಲಿದ್ದಾಗಲಿಂದಲೂ. ಗ್ರೇಟ್ ಸರ್. ಇದ್ರ ಜೊತೆಗೆ ನನ್ನ ವೈಫ್ ನನಗೆ ಇನ್ಸ್ಪಿರೇಷನ್. ಅವರು ಫಸ್ಟಿಂದಲೂ ಅವರು ನನ್ನ ಜೊತೆಗೆ ಇದು ಮಾಡ್ಕೊಂಡು ಇವಾಗ ಮಕ್ಕಳನ್ನು ಕಲಿತಾ ಇದ್ದಾರೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಊರಲ್ಲಿ ಯಾಕೆ ನಮಗೆ ನಂದು ಟ್ರಾವೆಲಿಂಗ್, ಇಲ್ಲಿ ಆ ಕಡೆ ಈ ಕಡೆ ಅಲ್ಲಿ ಹೋದಾಗ ಅಲ್ಲಿ ವೀಡಿಯೋ ಕಾಲಲ್ಲಿ ಅಲ್ಲಿ ಮಾಡ್ತಾ ಇರ್ತೀವಿ, ಇಲ್ಲಿ ಊರಿಗೆ ಬಂದು ಇಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ನನ್ನೊಂದು ಅನಿಸಿಕೆ ಏನಂತ, ಪ್ರತಿಯೊಬ್ಬರು ದೊಡ್ಡದು ಅಂತ ಯಾರೂ ಬರಲ್ಲ, ಎಲ್ಲ ವಯಸ್ಸವರು ಯೋಗ ಮಾಡೋದ್ರಿಂದ ಅವ್ರಿಗೆ ಭಾಳ ರೀಜನರೇಟೆಡ್ ಆಗುತ್ತೆ, ಬಾಡಿನೂ ಫಿಟ್ನೆಸ್ ಬರುತ್ತೆ, ಎನರ್ಗರೈಸರ್ ಆಗ್ತಾರೆ, ಆಮೇಲೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅವಾಗ ಹೌ ಯು ಈಟ್, ಹೌ ಯು ಡ್ರಿಂಕ್, ಹೌ ಯು ಸ್ಲೀಪ್, ಎವ್ರಿಥಿಂಗ್ ಶುಡ್ ಬಿ ಎ ಮ್ಯಾಟರ್ ಅಂತ ಕರೀತಾರೆ. ಅದಕ್ಕೆ ನಾವು ಯಾವ ಥರ ನಮ್ಮ ಮನಸ್ಸುಗಳು ಯಾವ ಥರ ಇರುತ್ತೋ ಅದೇ ಥರನೇ ನಮ್ಮ ಬಾಡಿನೂ ಇರುತ್ತೆ, ನಮ್ಮ ಆಲೋಚನೆಗಳಿರುತ್ತೆ, ನಮ್ಮ ಸ್ಥಿತಿಗತಿಗಳು ಇರುತ್ತವೆ, ನಮ್ಮ ಸ್ಟೆಬಿಲಿಟಿನೂ ಇರುತ್ತೆ. ಹಾಗೆ ನಮ್ಮ ಮನಸ್ಸು ಭಾಳ ಇಂಪಾರ್ಟೆಂಟ್. ನಾವು ಯಾವ ಥರ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲದನ್ನು ನಾವು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಯೋಗದಿಂದಲೇ ಮಾತ್ರ ಸಾಧ್ಯ. ಫಸ್ಟ್ ಇಲ್ಲಿ ಯೋಗ, ಪ್ರಾರ್ಥನೆ, ಯೋಗ, ಪ್ರಾಣಾಯಾಮ, ಇದು 3 ಕಂಟಿನ್ಯೂಸ್ ನಾವು ಮಾಡ್ಕೊಂಡು ಬರ್ತಾರೆ. ಸ್ಟಿಲ್ ಐ ವಾಂಟೆಡ್ ಟು ಡೂ ಇಟ್ ಇನ್ ಮೈ ಲಾಸ್ಟ್ ಬ್ರೀತ್. ಅದನ್ನು ನಾನು ಮಾಡಬೇಕು ಅಂತಿದ್ದೀನಿ. ಗ್ರೇಟ್ ಸರ್. ನಮಸ್ಕಾರ. ಹೊಸದಾಗಿ ಯೋಗನ ಅಥವಾ ಈ ಪ್ರಾಣಾಯಾಮ ಈ ಥರದಲ್ಲಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಅಂಥವ್ರು ಯಾವ ಒಂದು ಆಸನದ ಮೂಲಕ ಅಥವಾ ಯಾವ ಒಂದು ಯೋಗದ ಒಂದು ಪ್ರಯೋಗಗಳ ಮೂಲಕ ಕಲಿಯೋದಕ್ಕೆ ಆರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ? ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಪ್ರಾರ್ಥನೆಯಿಂದಲೇ ಮಾಡಬೇಕು. ಆಮೇಲೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ ಯೋಗ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಆಮೇಲೆ ಪ್ರಾಣಾಯಾಮ. ಅದು ಯಾವ ಥರ ಬ್ರೀತ್ ಔಟ್. ಯೋಗ ನಾವು ಯಾರು ಜಾಸ್ತಿ ಹೋಲ್ಡ್ ಮಾಡ್ತಾರೆ ಬ್ರೀತು, ಅವನು ಈಸ್ ಲೀವಿಂಗ್ ಎ ಲಾಂಗ್ ಲೈಫ್ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷ ಬೇಕಾದರೂ ಅವನಿಗೆ ಮಾಡ್ತಾನೆ.
ಓಕೆ ಜಪಾನೀಸರು ವೈ ದೇ ಆರ್ ಲಿವಿಂಗ್ ಸೋ ಮಚ್ ಆಫ್ ಬಿಕಾಸ್ ಆಫ್ ಯೋಗ ಅಂತ. ಓಕೆ ಅದಕ್ಕೋಸ್ಕರನೇ ಅವರು 100 ವರ್ಷಗಳ ಮೇಲೆ ಬದುಕ್ತಾರೆ ಅವರು. ಅದೆಲ್ಲ ನನಗೆ ಇನ್ಸ್ಪಿರೇಷನ್. ದಟ್ ಈಸ್ ದ ರೀಸನ್. ಸರ್, ಇದು ಜಪಾನ್ ಬಗ್ಗೆ ಒಂದು ಮಾತು ಹೇಳೋದಾದರೆ, ಅವರು ತಿಂಗಳಿಗೆ 1 ದಿನ ಮಾತ್ರ ಆಯಿಲ್ ಫುಡ್ನ ಬಳಸ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಮತ್ತು ಆ ಆಯಿಲ್ ಯಾವುದಾಗಿರುತ್ತೆ ಅಂತಂದರೆ, ಎಳ್ಳೆಣ್ಣೆನ ಹೆಚ್ಚಾಗಿ ಪ್ರಪಂಚದಲ್ಲಿ ಖರೀದಿ ಮಾಡೋ ದೇಶಗಳಲ್ಲಿ ಜಪಾನ್ ಮೊದಲನೇ ಸ್ಥಾನ, ಅಮೆರಿಕ ಅದರ ನಂತರದ ಸ್ಥಾನ ಇದೆ. ಸೊ ಎಳ್ಳೆಣ್ಣೆ ಬಳಸೋದು ಭಾರತೀಯ ಮೂಲ ಸಂಸ್ಕೃತಿ ಅಥವಾ ಅದೊಂದು ಯೋಗದ ಒಂದು ಪ್ರಕಾರ ಅಂತಲೇ ಹೇಳ್ಬೋದು. ಸೊ ಅದು ಮತ್ತು ಬೆಂದ ತರಕಾರಿಗಳನ್ನು ತಿನ್ನೋದು, ಆಯಿಲ್ ಕಡಿಮೆ ಬಳಸಿ ಆಹಾರವನ್ನು ತಯಾರಿಸೋದು, ತರಕಾರಿಯನ್ನು ಹೆಚ್ಚು ತಿನ್ನೋದು ಅವರ ಒಂದು ದೀರ್ಘಾಯುಷ್ಯಗೆ ಒಂದು ಮೂಲ ಮಂತ್ರ ಅಂತಲೇ ಹೇಳ್ಬೋದು. ಅದೆಲ್ಲ ಭಾರತೀಯ ಸಂಸ್ಕೃತಿದು. ಮತ್ತು ಕುಟ್ಟಿ ಬೀಸಿ ಏನು ಭಾರತದಲ್ಲಿ ಆಹಾರ ತಯಾರು ಮಾಡ್ತಿದ್ರಲ್ಲ, ಅದನ್ನೇ ಅಲ್ಲಿನೂ ಸಹ ಇವಾಗ ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ. ಒಂದೇ ರೀಸನ್ ಅಲ್ಲ, ಜಪಾನ್ ಅವರು ಸೋ ಮೆನಿ ರೀಸನ್ಸ್ ಇದಾವೆ. ಎಸ್, they have got a good water in their life because of Hiroshima and Nagasaki ಮೇಲೆ ಬಾಂಬ್ ಆದಾಗ they wanted to use that alkaline water use ಮಾಡ್ತಾರೆ, ionized water, because that is a one more reason for to get better live life long the life ಅಂತೇಳಿ. ಅದೊಂದು ಆಲ್ಕಲೈನ್ ವಾಟರ್. ಮತ್ತು they use that antioxidant foods also ಯೂಸ್ ಮಾಡ್ತಾರೆ ಅವರು. ಅಂದ್ರೆ ಮೈಕ್ರೋ ಕ್ಲಸ್ಟರ್ ವಾಟರ್ ಕುಡಿತಾರೆ. ಥ್ಯಾಂಕ್ ಯು. ರೀಸನ್ಸ್ ಇರುತ್ತೆ. ಹಾಗಾಗಿ ದಟ್ ಇಸ್ ದ ರೀಸನ್ they wanted to live long. ಓಕೆ, ಧನ್ಯವಾದಗಳು ಸರ್. ಅಂತೇಳಿ ಕೆಚ್ಚಪ್ಪ ಮನೆ ಮಾದೇವಪ್ಪನ ಮಗ. ಓಕೆ. ನಾನು ಈ ಯೋಗಕ್ಕೆ ಬರೋ ಕಾರಣ ಏನಂದ್ರೆ, ನಾನೊಬ್ಬ ಅಮಲ್ ರೋಗಿ ಆಗಿದ್ದೆ ಮುಂಚೆ. ಆ ಅಮಲ್ ರೋಗತನಕ್ಕೆ ಬಿಡೋಕ್ಕಾಗಿನೇ ನಾನು ಬೆಂಗಳೂರು ರಿಹಾಬಿಲಿಟೇಷನ್ ಚಾರ್ವಿಕ್ ಫೌಂಡೇಶನ್ಗೆ ಹೋಗಿದ್ದೆ. ಅಲ್ಲಿ ಡೈಲಿ 5 ಗಂಟೆ 5:15 ಎಬ್ಬರಿಸೋರು. ನನಗೆ ಯಾಕಪ್ಪ ಈ ಜೀವ ಐತೆ, ನಾನು ಕುಡ್ತಾ ಮಾಡಿ ನನ್ನ ತಗೊಂಬಂದು ಇಲ್ಲಿಗೆ ಹಾಕಿಬಿಟ್ರು ಅನ್ನೋ ಒಂದು ಮನೋಪರಿಸ್ಥಿತಿಗೆ ಹೋಗಿದ್ದೆ ನಾನು. ಅಲ್ಲಿ 33 ದಿವಸ ಇದ್ದೆ, 33 ವರ್ಷ ಕಳೆದಂಗೆ ಆಗ್ಬಿಡ್ತು. ಅಲ್ಲಿಂದ ಬಂದನೇ ಏನು ಮಾಡಿದೆ, ನಾನು ನಮ್ಮ ಇಲ್ಲೇ ನಿವೃತ್ತ ಶಿಕ್ಷಕರಲ್ಲಿ ನಮ್ಮ ಮಲ್ಲಿಕಣ್ಣರು, ನಾನು ಬಟ್ಟೆ ಅಂಗಡಿಗೆ ಹೋಗಿ ದಾವಣಗೆರೆಗೆ. ಅವರು ಯಾಕೋ ಹಗಲೆಲ್ಲ ಬೆನ್ನು ಮುಟ್ಕೊಂತಿ ಅನ್ನೋರು. ನನಗೆ ಬೆನ್ನೋವಾಗ್ಬಿಡುತ್ತೆ, ನಾನು ಕುಡ್ತಾ ಮಾಡ್ತಿದ್ದೆ. ಅದು ಬೆಂಗಳೂರಾಗಲ್ಲಿ ಯೋಗಾಸನಕ್ಕೆ ಎಬ್ಬರಿಸೋರು, ಹೆಂಗ ಸ್ವಲ್ಪ ರಿಲೀಫ್ ಸಿಗೋದು. ಅದು ಈಗ ಜಾಸ್ತಿ ಆಗ್ಬಿಡಿಸ್ತಾ ಅಂದರೆ, ಇಲ್ಲೇ ನಮ್ಮೂರಾಗೆ ಮಾಡ್ತಿದ್ದಾರೆ ಅಂದರೆ. ಯಾಕೆಂದ್ರೆ ನನಗೆ ಇಲ್ಲಿ ಮಾಡ್ತಿದ್ದಾರೆ ಅನ್ನೋಕೆ ಅವನ ರಿಯಾಬ್ನಾಗಿದ್ದೆ. ಈ ಅಮಲತನವನ್ನು ಒಂದು ಇದಕ್ಕೆ ನಾನು ಬೆಂಗಳೂರು ರಿಯಾಬ್ನಾಗಿದ್ದೆ. ಅಲ್ಲಿಂದ ಬಂದು ಒಂದು ತಿಂಗಳಾದ್ಮೇಲೆ ಇದಕ್ಕೆ ಒಂದು 15 ದಿವಸ ಆದಮೇಲೆ ನನಗೆ ಗೊತ್ತಾಯ್ತು ನಮ್ಮ ಮಾಸ್ಟ್ರಿಂದಯ್ಯ, ಅವಳಿಂದ ಬರ್ತೀನಿ, ನನಗೂ ಶುಗರ್ ಐತಿ, ಒಂದೊಂದ್ಸರಿ ನಾರ್ಮಲ್ ಇಳುವಾಗುತ್ತೆ. ಈ ತೂಕನು ನಂದು ಏನಾಯ್ತು ಅಂದರೆ, ಫುಡ್ಡು ಒಂದೇ ಥರ ತಿನ್ನಲ್ಲ, ಮನೆಗೆ ಹೇಳಿರು ಕೇಳಲ್ಲ, ಅವ್ರು ಏನೇನೋ ಮಾಡ್ತಾರೆ. ಅದನ್ನ ಈಗ ಅಳವಡಿಸಬೇಕು ಅಂತ ಇರೋದು. ಒಟ್ಟು ಯೋಗಾಸನ ನಮಗೆ ಮೊದಲಿಂದನೂ ಗೊತ್ತು. ನಾನು ಮಲರಳೆಗೆ PUC ತನಕ ಓದಿದ್ದೆ. ಒಟ್ಟು ನಾವು ಓದ್ಬೇಕಾದ್ರೆ ಸ್ವಾಮಿಗಳಿದ್ದರು, ಅವ್ರು ಮಾಡೋದು ನೋಡಿರಿ ಹಾಗೆ ಈ ನಮಗೆ ಒಂಥರ ಇನ್ಸ್ಪಿರೇಷನ್ನು. ಆದರೂ ಅದನ್ನ ಮಾಡ್ಬೇಕು ಅನ್ನೋದಿರೋದು. ಅದು ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲಿ ಅದೇ ಬಾಬುರಾವ್ ಅಂತ ಹೇಳಿರಲ್ಲ, ಅವರೆಲ್ಲರೂ ಇಲ್ಲೆಲ್ಲ ಹೇಳಿದ್ದಾರೆ. ಆದರೆ ಇದು ನಮ್ಮೂರು ಒಂದು ಮಾದರಿ ಗ್ರಾಮನೇ. ಯಾವುದಂದರೆ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ. ಯಾವುದೇ ಒಂದು ಇದ್ರಾಗ ಹೋದ್ರು ಒಟ್ಟು ಇವತ್ತು ಹೇಳ್ಬೇಕು ಅಂದರೆ ಲಿಂಗೈಕ್ಯ ಜಗದ್ಗುರುಗಳು ಶಿವಕುಮಾರ ಸ್ವಾಮಿಗಳಿಂದಲೇ ಇದು ಇನ್ಸ್ಪಿರೇಷನ್ನು ಈ ಶಿವಪುರ ಗ್ರಾಮ. ಸರಿ, ಇವರು ಹೇಳಿದಂತೆ ಆಹಾರ ಪದ್ಧತಿ ಬಗ್ಗೆ ಹೇಳಿದರು. ಸೊ ಸಿರಿಧಾನ್ಯಗಳ ಬಗ್ಗೆ ಅವ್ರಿಗೆ ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನೀವು? ಸಿರಿಧಾನ್ಯ ಊಟದ ಬಗ್ಗೆ. ಈಗ ಸಿರಿಧಾನ್ಯಗಳ ಬಗ್ಗೆ ಎಲ್ಲರಿಗೂ ಪ್ರಚಾರ ಆಗಿದೆ, ಗೊತ್ತಾಗಿದೆ ಸರ್. ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದಷ್ಟು ಈಗ ಸ್ವಂತ ಬೆಳ್ಕೋಬೇಕು ಅನ್ನೋ ಅಭಿಲಾಷೆಯಲ್ಲಿದ್ದಾರೆ. ಅದನ್ನ ನಾವು ಒಂದು ತರಬೇತಿ ಕೊಡಿಸಿ ಅವ್ರ ಮನೆಗಾಗೋಷ್ಟು ಬೆಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅಂತ ನಮಗೆಲ್ಲ ಅಭಿಲಾಷೆ ಇದೆ. ಅದಕ್ಕೊಂದಿನ ಕೈಗೂಡುತ್ತೆ. ಆ ಒಂದು ಪ್ರಯತ್ನದಲ್ಲಿ ಅದೀವಿ ಸರ್. ಒಂದಲ್ಲ ಒಂದಿನ ಅದನ್ನ ಕೈಗೂಡಿಸ್ತೀವಿ ಸರ್. ಆದಷ್ಟು ಬೇಗ ಅದರಲ್ಲೂ ಆ ಕ್ಷೇತ್ರದಲ್ಲೂ ಸಹ ಸ್ವಾವಲಂಬಿತನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಒಳ್ಳೆ ಭಾವನೆ ಇದೆ, ಅದಕ್ಕೆ ಸ್ಪಂದಿಸ್ತಾರೆ ಸರ್. ಅದನ್ನ ಕಾರ್ಯಗತ ಮಾಡ್ತೀವಿ ಸರ್. ಓಕೆ. ಇಲ್ಲಿ ಪ್ರತಿದಿನ ಯೋಗ ಮಾಡೋದಕ್ಕೆ ಬರ್ತೀರಾ? ನಿಮ್ಮ ಪರಿಚಯ ಮಾಡಿಕೊಡಿ. ಮಂಜುನಾಥ್ ಶಿವಪುರ. ಓಕೆ. ಶಿವಪುರನವ್ರಿಗೆ. ಓಕೆ ಸರ್. ನಾವು ಕೃಷಿಕರು. ಓಕೆ. ನಾವು ಮೊದಲಿಂದಲೂ ಕೃಷಿ ಮಾಡ್ತಾ ಇದ್ವಿ. ಓಕೆ ಸರ್. ಆಗ ಅದರಲ್ಲಿ ಚಟುವಟಿಕೆ ಅಷ್ಟೇ ಇದ್ದು, ನಮಗೆ ಶ್ರಮ ಜಾಸ್ತಿ ಇತ್ತು. ಓಕೆ. ಈ ಯೋಗಕ್ಕೆ ಬಂದ್ರಿಂದ ಈಗ 9 ತಿಂಗಳಿಂದ ನಮಗೆ ಎನರ್ಜಿ ಇದೆ. ಓಕೆ. ಏನೇ ಕೆಲಸ ಮಾಡೋದು ಸುಸ್ತು ಅನ್ಸಲ್ಲ. ಓಕೆ. ಆಮೇಲೆ ನಾವು ಹೆಚ್ಚಿಗೆ ನಿದ್ದೆ ಮಾಡುವಾಗ ನಾವು ಕಡಿಮೆ ನಿದ್ದೆ ಮಾಡುವಂಥ ಸಾಹಸ ಬಂತು. ಓಕೆ. ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ಬಿಟ್ಟು ನಮ್ಮ ನಿತ್ಯ ಕೆಲಸ ಮುಗಿಸಿ ಯೋಗಕ್ಕೆ ಬರ್ತೀವಿ. ಓಕೆ ಸರ್. ಯೋಗದಿಂದ ನಮಗೆ ಎಲ್ಲ ಆ್ಯಕ್ಟಿವಿಟೀಸು, ಆಮೇಲೆ ಶುಗರು ಲೆವೆಲ್ ಕಡಿಮೆ ಇದೆ. ನಾವು ಮೊದಲು 130 ಮೇಲೆ ಇತ್ತು ಶುಗರು, ಈಗ 110 ಬಂದಿದೆ. ಯೋಗದಿಂದ ಅದೊಂದು ನಮಗೆ ಲಾಭಾಂಶ ಆಗಿದೆ. ಓಕೆ. ಆಮೇಲೆ ಅಧಿಕೃತವಾಗಿ ಬಾಡಿ ಕೇಂದ್ರವಾಗಿ ಎಲ್ಲ ಅಂಗಗಳು ಸಡಿಲಗೊಳಿಸಿ ಓಕೆ
ನಾವು ಯಾವ ಆಸನ ಮಾಡೋಕ್ಕೂ ನಮ್ಮ ಬಾಡಿ ಸ್ಪಂದಿಸ್ತಾ ಇದೆ. ಓಕೆ ಸರ್. ನಾವು ಎಷ್ಟೇ ಕೃಷಿಕರ ಭಾಗಗಳು ಸ್ಪಂದಿಸ್ತಾ ಇರಲಿಲ್ಲ. ಈಗ ಅದರಿಂದ ನಮಗೆ ಗೊತ್ತುಮಾಗಿದೆ ಇವಾಗ ನಮ್ಮ ಜೀವಿರೋಧ ಮಾಡ್ಬೋದು ಅನ್ಸುತ್ತಾ ಅಭಿಲಾಷೆ ಮಾಡ್ಬೋದು. ತುಂಬ ಧನ್ಯವಾದಗಳು ಸರ್. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಸುರೇಶ್ ಅಂತೇಳಿ, ಓಕೆ. ಶಿವಪುರ ಹಳ್ಳಿಯಳ ಮನೆ. ಓಕೆ ಈ ಯೋಗ ನಾವು ಮೊದಲು ಮಾಡ್ತಿರ್ಲಿಲ್ಲ. ಓಕೆ ಈಗ ಯೋಗ ಅಂದ್ರೆ ಏನು ಅಂತೇಳಿ ಲೈಟಾಗಿ ಗೊತ್ತಾಗಿತ್ತು ಅಷ್ಟೇ, ಪುನಃ ಮಾಡ್ತಿರಲಿಲ್ಲ. ಈಗ 9 ತಿಂಗಳಿಂದ BMS ಬಂದು ಕಲಿಸ್ಗಳಿಂದ ನಾವು ಯೋಗ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯೋಗ ಸ್ಟಾರ್ಟ್ ಮಾಡ್ತಾ ತಕ್ಷಣ ಈಗ ನನಗೆ 9 ತಿಂಗಳಿಂದ ಇಲ್ಲಿವರೆಗೆ 8ರಿಂದ 10 kg ಕಮ್ಮಿ ಆಗಿನಿ, ತೂಕ ಇಳಿಸೀನಿ. ಅದೇ ರೀತಿ ಫುಡ್ಡು ಒಂದು ಸ್ವಲ್ಪ ಕಮ್ಮಿ ಮಾಡೀನಿ. ನಾವು ಏನೇ ಎಷ್ಟೇ ಕೆಲಸ ಇದ್ರೂ ಸಹ ಯೋಗ ಮಾಡಲೇಬೇಕು ಅಂತೇಳಿ 5 ಗಂಟೆಗೆ ನನಗೆ ಹೆಚ್ಚಾಗುತ್ತೆ. ಎಲ್ಲರೂ ಇಲ್ಲಿ ಬರ್ತಾ ಇದ್ದೀವಿ, ಅದರಿಂದ ಇನ್ನೂ ಅನುಕೂಲ ಆಗುತ್ತೆ. ಮತ್ತು ನಾವು ಯೋಗ ಮಾಡೋದ್ರಿಂದ ರಕ್ತ ಸಂಚಲನ ಎಲ್ಲ ನರಗಳಿಗೂ ಪಾಸ್ ಆಗುತ್ತೆ. ಹಾಗಾಗಿ ಯಾವುದೇ ಸಂಕೋಚನ ಆಗ್ತಿರಲಿಲ್ಲ. ಓಕೆ ಹೇಳಿ. ನಾವು ಶೈಲಾ ಅಂತ. ನಾವು ಶಿವಮೊಗ್ಗ ಎಲ್ಲ ಹೋಗಿದ್ವಿ ಹಾಸ್ಪಿಟ್ಲಿಗೆ, ಸರಿ ಹೋಗಲಿಲ್ಲ. ಆಮೇಲೆ ಮಣಿಪಾಲಿಗೆ ಹೋದ್ವಿ, ಅಲ್ಲೂ ಸರಿ ಹೋಗಲಿಲ್ಲ. ಯೋಗ ಡಾಕ್ಟ್ರುಗಳು ಬಂದರು, ಅಲ್ಲಿ ಇದು ಮಾಡಿದ್ವಿ. ಹಂಗಾಗಿ ಇಲ್ಲಿ ಯೋಗ ಮಾಡಿದ ಮೇಲೆ ನಮಗೆ ಸರಿ ಹೋಗಿದ್ದೆ. ಫೈನಲ್ ಕಾರ್ಡ್ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರು. ಆಪ್ರೇಷನ್ನು ಮಾಡೋಕ್ಕೆ ಬರಲ್ಲ, ಆದರೂ ಮಾಡ್ತೀವಿ ಅಂತ ಹೇಳಿದರು. ಮಾಡಿಸ್ಕೇಳ್ರಿ, ಒಂದು 4-5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದರು. ಅದು ಸರಿ ಹೋಗುತ್ತೆ. ಯೋಗ ಮಾಡೋದ್ರಿಂದ 5 ಕಾಲಿಗೆ ಬಂದು 6:30 ತನಕ ಮಾಡ್ತೀವಿ. ಓಕೆ ಮೇಡಮ್, ಧನ್ಯವಾದಗಳು. ಓಕೆ. ಆಮೇಲೆ ನಮ್ಮೂರಿನ ಒಂದು ಇತಿಹಾಸ ಏನು ಅಂದರೆ, ಯಾರು ಒಳ್ಳೇದು ಹೇಳಿದ್ರು ಅದನ್ನು ಸ್ವೀಕಾರ ಮಾಡೋ ಮನೋಭಾವ ನಮ್ಮ ಎಲ್ಲ ಸಮಾಜದ ಜನಗಳಲ್ಲಿ ಐತೆ. ಓಕೆ. ಆ ಹಿಂದೆ ನಮಗೆ ಶಿವಕುಮಾರ ಸ್ವಾಮಿಗಳು, ಸಿರಿಗೆರೆ ಶಿವಕುಮಾರ ಸ್ವಾಮಿಗಳು ಈ ಕಲ್ಯಾಣ ಮಂಟಪವನ್ನು ಹುಟ್ಟೆ ಹಾಕಿ, ನೀವು ಇಂಥ ಒಳ್ಳೆ ಪ್ರೋಗ್ರಾಮ್ಗಳನ್ನು ನಡೆಸಿ ಅಂತ ಹೇಳಿ ಅವರ ಆಶೀರ್ವಾದದಿಂದ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಇಡೀ ತಾಲೂಕಲ್ಲಿ ಹೆಸರು ಮಾಡಿದ್ದು ದೊಡ್ಡನಾಳಿತ್ತು. ಈಗ ಅದನ್ನು ಹಿಂದೆ ಇಕ್ಕಿ ಶಿವಪುರ ಮುಂದೆ ಬಂದಿದೆ. ಇಡೀ ತಾಲೂಕಲ್ಲಿ ಪ್ರಥಮ ಊರು ಅಂತ ಹೆಸರು ತಗೊಂಡಿದ್ವಿ. ಇದನ್ನು ಹೇಳೋಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾವುದರಲ್ಲೇ ಇರ್ಬೋದು, ಸಂಸ್ಕೃತಿಯಲ್ಲಿರ್ಬೋದು, ಸಹಕಾರದಲ್ಲಿರ್ಬೋದು, ದುಡಿಮೆಯಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಎಲ್ಲದರಲ್ಲೂ ನಾವು 250 ಜನ ನೌಕರದಾರರಿದ್ದೀವಿ. ಅದರಲ್ಲಿ ಈಗ ನಿವೃತ್ತರೆಲ್ಲ ಒಂದು ನಿವೃತ್ತ ಸಂಘ ಕಟ್ಕೊಂಡು ಊರಿನ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀವಿ. ಊರಲ್ಲೇ ದುಡ್ಡು ಎತ್ತಿ ನಮ್ಮೂರು ಕೆರೆ ನೀರಿರಲಿಲ್ಲ, ಇವತ್ತು ಎಲ್ಲಿಂದಲೋ ನೀರು ತಂದು ಅದಕ್ಕೆ ತುಂಬ್ತಾ ಇದ್ವಿ. ಇಂಥ ಒಳ್ಳೆ ಕೆಲಸಗಳನ್ನು ಶಿವದಿಂದ ಮಾಡ್ತಾ ಇದ್ದೀವಿ. ಅದ್ಭುತ ಸಾಧನೆ ಸರ್ ಅದಂತ ಹೇಳ್ಬೋದು. ಹಂಗಾಗಿ ಎಲ್ಲದಕ್ಕೂ ಸಹಕಾರ ಇದೆ. ಈ ಯೋಗಕ್ಕಂತೂ ಈಗ ಇದರಿಂದ ನಮ್ಮ ಆರೋಗ್ಯ ಚೆಂದ ಆದರೆ ಊರಿನ ಕೆಲಸನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ ವೈಯಕ್ತಿಕವಾಗಿ ಅನ್ನೋದೊಂದು ನಮ್ಮ ಅಭಿಲಾಷೆ. ಇದೊಂದು ಜಿಲ್ಲೆಯಲ್ಲೇ ಮಾದರಿ ಗ್ರಾಮ ಅಂತಾನೆ ನಾವು ಪರಿಗಣಿಸಬಹುದು. ಧರ್ಮಸ್ಥಳ ಸಂಘದವರು ಅನೌನ್ಸ್ ಮಾಡಿದ್ದಾರೆ ಸರ್. ನಮಗೆ ಇದನ್ನ ಕೊಟ್ಟು ಗೌರವಿಸಿ, ನಿಮ್ಮೂರು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸಂಸ್ಕೃತಿಯಲ್ಲಿ ಪ್ರಥಮ ಊರು ಅಂತ ಧರ್ಮಸ್ಥಳ ಸಂಘದವರು ಅದನ್ನ ಕೊಟ್ಟು ಗೌರವ ಪ್ರಚಾರ ಮಾಡಿದ್ದಾರೆ ಸರ್. ತುಂಬ ಗ್ರೇಟ್ ಸರ್ ಅದು. ಧನ್ಯವಾದಗಳು ಸರ್. ಈ ಸೂರ್ಯ ನಮಸ್ಕಾರ ಯೋಗ ಅದನ್ನು ಏನು ಮಾಡ್ತಿರಲ್ಲ, ಅದನ್ನು ಸ್ವಲ್ಪ ಸೂರ್ಯನ ಬೆಳಕಿನಲ್ಲೇ ಸ್ವಲ್ಪ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ನಿಮಗೆ ಫಲ ದೊರೆಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ.